ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಭೇಶ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ, ವೈಟ್ಫೀಲ್ಡ್ ಮುರುಗೇಶ್ ಅವರು ಈ ಈ ತಿಂಗಳು 26ನೇ ತಾರೀಕು ಚುನಾವಣೆ ನಡೀತಾ ಇದೆ. ಅದರಲ್ಲಿ ಇವರು ಒಬ್ಬ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಅವರು ಈ ಚುನಾವಣೆ ಗೆದ್ದರೆ ಏನೇನು ಒಳ್ಳೇದು ಮಾಡ್ತಾರೆ ಅದನ್ನು ನೋಡೋಣ. ಅವ್ರ ಬಗ್ಗೆ ಕೇಳಿ ನಾವು ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವೈಟ್ಫೀಲ್ಡ್ ಮುರುಗೇಶ್. ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಪಕ್ಷದ ವತಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 9. ಚಿಹ್ನೆ ಟೆಲಿವಿಷನ್ TV ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿ. ಓಕೆ ಮುರುಗೇಶ್ ಅವರೇ, ಇವಾಗ ನನ್ನ ಪ್ರಶ್ನೆ ಏನಂದರೆ, ಈ ಚುನಾವಣೆ ಗೆದ್ದರೆ ನೀವು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕಂತ ನಿಮ್ಮದು ಒಂದು ಐಡಿಯಾ ಇದೆ? ಏನೇನು ಡೆವಲಪ್ಮೆಂಟ್ ಮಾಡ್ತೀರಾ, ಮತ್ತು ಯಾವ ಥರ ಅದೆಲ್ಲ ಜನರಿಗೆ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅವ್ರಿಗೂ ಸ್ವಲ್ಪ ತಿಳ್ಕೊಳ್ಳೋಕೆ ಇದು ಒಂದು ಯೂಸ್ಫುಲ್ ಟೈಮ್ ಆಗಿದೆ, ಸ್ವಲ್ಪ ಹೇಳಿ ಸರ್. ಮೊದಲನೇದಾಗಿ ಬಡ ಜನಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು. ಅದನ್ನು ನಾವು ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರಲಿ, ಅಧಿಕಾರ ಇಲ್ಲ ಅಂದ್ರೂ ಹೋರಾಟ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಿಸೋವಂಥ ಕೆಲಸ ನಾವು ಮಾಡ್ತೀನಿ ಸರ್. ನಾನು ಚುನಾವಣೆಯಲ್ಲಿ ನಾನು ಗೆದ್ದಿಲ್ಲ ಅಂದ್ರೂ ನನ್ನ ಹೋರಾಟ ನಾನು ಕೈ ಬಿಡೋದಿಲ್ಲ. ನಾನು ಬಡವ್ರಿಗಾಗಿ ನನ್ನ ಹೋರಾಟ ಸದಾ 24x7 ಸದಾ ನಾನು ಅವ್ರ ಜೊತೆನಾಗಿ ನಿಂತು ಅವ್ರಿಗಾಗಿ ನಾನು ಹೋರಾಟ ಮಾಡಿ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು. ಈಗ ಜನಗಳಿಗೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಓಡಾಡೋ ದಾರಿ ಬಂದು ಚೆನ್ನಾಗಿದ್ದರೆ ಸುಗಮವಾಗಿ ಮನೆಗಳಿಗೆ ಹೋಗ್ತಾರೆ. ಇವತ್ತು ಆಕ್ಸಿಡೆಂಟ್ ಏನಿಂದ ಆಗ್ತದೆ ಅಂದರೆ ರಸ್ತೆಗಳು ಸರಿ ಇರಲ್ಲ. ಆ ರಸ್ತೆಗಳು ಯಾಕೆ ಸರಿ ಇಲ್ಲ? ಈಗ ಇವತ್ತು ರಸ್ತೆಗಳು ಏನು ಟೆಂಡರ್ ತೊಗೊತಾರೆ, ರಸ್ತೆಗಳೇ ಹಾಕ್ದಿರಾ ಬಿಲ್ಗಳು ಮಾಡ್ಕೊತಾರೆ. ಆದರೆ ಯಾರಿಗೆ ಅದು ತುಂಬ ಹೊಡೆತ ಬೀಳ್ತಾರದು? ಜನಗಳಿಗೆ. ಅದನ್ನು ಯಾರು ಪ್ರಶ್ನೆ ಮಾಡ್ತಲ್ಲ. ಅದನ್ನೆಲ್ಲ ನಾವು ವಿರೋಧಿಸಿ, ಅದನ್ನೆಲ್ಲ ನಾವು ಒಂದು ಹೋರಾಟ ಮಾಡಿ ಅದನ್ನೆಲ್ಲ ನ್ಯಾಯ ಕೊಡಿಸೋಂಥ ಕೆಲಸ ಆಗಿರ್ಬೋದು. ಮತ್ತು ಏನು ಬಡವರಿಗೆ ಈಗ ನಾನು ಹೇಳಿದ್ನಲ್ಲ ಮೂಲಭೂತ ಸೌಕರ್ಯ, ಜನಗಳಿಗೆ ಅದು ಕೊಟ್ಟರೆ ಬೇರೆ ಏನು ಬೇಕಾಗಿಲ್ಲ ಸರ್. ಅವ್ರಿಗೆ ಉಚಿತವಾಗಿ ಏನು ಬೇಕಾಗಿಲ್ಲ. ಯಾಕಂದರೆ ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಅಂದರು, ಅವ್ರು ಕುಡಿಯೋ ನೀರಾಗಿರ್ಬೋದು, ಒಂದು ರೇಷನ್ ಆಗಿರ್ಬೋದು, ಇಂಥ ಒಂದು ದೀಪ ಆಗಿರ್ಬೋದು, ಇದೆಲ್ಲ ಬಂದು ಜನಗಳಿಗೆ ಕೊಟ್ಟರೆ ಆ ಬಡವರಿಗೆ ಅದೇ ದೊಡ್ಡದು ಸರ್. ಬರೀ ಏನೋ ಅವ್ರಿಗೆ ದುಡ್ಡು ಕೋಟಿ ರೂಪಾಯಿ ಕೊಟ್ಟರು ಕೂಡ ಅವ್ರಿಗೆ ಗೊತ್ತಿಲ್ಲ ಸರ್. ಬಡವ್ರಿಗೆ ಏನು ಬೇಕು? ಆವತ್ತಿನ ದಿನ ಊಟ ಆಗಿರ್ಬೋದು, ಕುಡಿಯೋಕ್ಕೆ ನೀರಾಗಿರ್ಬೋದು, ಒಳ್ಳೆ ನೀರು. ಇವತ್ತು ಅಷ್ಟೇ ಸರ್, ಎಲ್ಲ ಸ್ಲಮ್ಗಳಲ್ಲೂ ಇವತ್ತು ಕುಡಿಯೋದಕ್ಕೆ ನ್ಯಾಯವಾಗಿ ನೀರಿಲ್ಲ ಸರ್. ಆ ನೀರು ಇವತ್ತು ಒಂದು ಪೈಪಲ್ಲಿ ಬರ್ತದಂದರೆ ಆ ನೀರು ಕುಡಿದು ಇವತ್ತು ಎಷ್ಟೋ ಜನ ಇವತ್ತು ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಸರ್, ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಏನಿದೆಯೋ, ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಸರ್. ಇದನ್ನೆಲ್ಲ ನಾವು ಒಂದು ಹೋರಾಟ ಮಾಡಿ ಅವ್ರಿಗೆ ನಾವು ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಸರ್. ನಾವು ಗೆದ್ದಿಲ್ಲ ಅಂದ್ರೂ ನಾವು ಸದಾ ಬಡವ್ರ ಪರವಾಗಿ ನಿಂತ್ಕೊತೀರಿ. ಬಡವ್ರ ಜೊತೆ ನೋಡಿ ಸರ್, ನನ್ನ ಪ್ರಾಣ ಕೂಡ ಮುಡುಪಾಗಿ ಇಡ್ತೀನಿ ಸರ್. ಇದು ನನ್ನ ಮಾತು ಸರ್. ಓಕೆ, ಧನ್ಯವಾದ ಮುರುಗೇಶ್ ಅವರೇ. ಒಂದು ಚಿಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ, ಒಂದು ಚಿಕ್ಕ ಮಗು ಮತ್ತು ಅವ್ರ ತಾಯಿ ಈ ಕರೆಂಟ್ ವೈರ್ ಕಟ್ಟಾಗಿ ಅವ್ರ ಮೇಲೆ ಬಿದ್ದು ಅವರು ತೀರೋದ್ರು. ಮತ್ತು ನೀವೇನು ಮಾಡಿದ್ದೀರಾ, ಅವ್ರಿಗೆ ಜಸ್ಟಿಸ್ ಕೊಡಬೇಕಂತ ಫೈಟ್ ಮಾಡಿದ್ದೀರಾ. ಅದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಎಲ್ಲರೂ ನೋಡಿದ್ವಿ. ಇವಾಗ ಯಾವ ಥರ ಒಂದು ಜಸ್ಟಿಸ್ ಅವ್ರು ಕೊಟ್ಟಿದ್ದೀರಾ, ಯಾವ ಥರ ಜಸ್ಟಿಸ್ ಅವ್ರು ಸಿಕ್ಕಿದೆ ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್. ಈಗ ನಾನು ಅವತ್ತಿನ ಬೆಳಗ್ಗೆ ಸಮಯದಲ್ಲಿ ಸರ್ ನಾನು ಮಲಗಿದ್ದೆ. ಮಲಗಿದ್ದಾಗ ನನಗೆ ಒಂದು ಕರೆ ಬರ್ತದೆ ಸರ್. ಪಬ್ಲಿಕ್ಕಲ್ಲಿ ಇಲ್ಲಿ ಓಫಾರಂ ಜಂಕ್ಷನಲ್ಲಿ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ನನಗೆ ವಾಟ್ಸಪ್ ಮಾಡಿ ನನಗೆ ಕರೆ ಮಾಡಿರ್ತಾರೆ. ಮತ್ತು ಆ ಭಾಗದಲ್ಲಿ ಏನು MAG ಕಾಲೇಜ್ ಇಲ್ಲೇ ನಮ್ಮ ಮನೆಯಿಂದ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಅದು. ಅಲ್ಲಿಂದನೂ ನನಗೆ ಕರೆ ಬಂದಿರುತ್ತೆ. ಕರೆ ಬಂದಾಗ ಈ ರೀತಿ ಆಗೈತೆ ಅಂತ ಹೇಳಿದಾಗ ನಾನು ನೇರವಾಗಿ ಹೋಗಿ